ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಪರಿಶಿಷ್ಟ ಜಾತಿಯ ಸಮುದಾಯಗಳ ನಡುವಿನ ಅಸಮಾನತೆ ಹೋಗಲಾಡಿಸಲು ಸಿದ್ದರಾಮಯ್ಯ ಸರ್ಕಾರವು ಒಳ ಮೀಸಲಾತಿ ಕಲ್ಪಿಸಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಬಿಜೆಪಿ ಮಾತ್ರ ಇದನ್ನ ಐತಿಹಾಸಿಕ ಮೋಸ ಅಂತ ಕರೆದಿದೆ. ಅದಕ್ಕೆ ಕೆಲ ಕಾರಣಗಳನ್ನು ಕೊಟ್ಟ ಬಿಜೆಪಿ ಬೆಟ್ಟ ಆಗದು ಇಲಿ ಹಿಡಿದಿದೆ ಅಂತ ಗೇಲಿ ಮಾಡಿದೆ. ಮೀಸಲಾತಿ ಬೆಂಕಿಯಿಂದ ಸರ್ಕಾರ ಪಾರಾಗಿದೆ. ಕೊಟ್ಟ ಮಾತಿನಂತೆ ಇದ್ದ ಪ್ರಮಾಣದಲ್ಲಿ 3 ಸೂತ್ರ ಹೆಣೆದು 3 ಅನುಪಾತದಲ್ಲಿ ಶಿಸ್ತಿನ ಪಾಲು ಮಾಡಿದೆ. ಈ ಮೂಲಕ ದಶಕಗಳ ಹೋರಾಟಕ್ಕೆ ತೆರೆ ಬಿದ್ದಿದೆ. ನಿನ್ನೆ ವಿಶೇಷ ಸಂಪುಟದಲ್ಲಿ ಕೈಗೊಂಡ ನಿರ್ಧಾರ ಐತಿಹಾಸಿಕ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಕ್ರಾಂತಿಕಾರಿ ಹೆಜ್ಜೆ ಅಂತ ದಲಿತ ನಾಯಕರು ಬಣ್ಣಿಸಿದ್ದಾರೆ. ಆದರೆ ಕೇಸರಿ ಪಡೆ ಮಾತ್ರ ಇದನ್ನ ಐತಿಹಾಸಿಕ ಮೋಸ ಅಂತ ಕರೆದಿದೆ. ಐತಿಹಾಸಿಕ ಮೋಸ, ಬೆನ್ನಿಗೆ ಚೂರಿ, ಒಳ ಮೀಸಲಾತಿ ಜಟಾಪಟಿ. ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿ, ತಿರುಗೇಟು ಕೊಟ್ಟ ಮಿನಿಸ್ಟರ್ಸ್. ನಿನ್ನೆ ಸಂಪುಟದಲ್ಲಿ ಕೈಗೊಂಡ ನಿರ್ಧಾರದ ಬೆನ್ನಲ್ಲೇ ಸಂಭ್ರಮ ಸಡಗರ. ಎಡಗೈ ಸಮುದಾಯ ಹಿರಿ ಹಿಗ್ಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನಿಸಿ ಸಿಹಿ ತಿನಿಸಿ ಖುಷಿ ಪಟ್ಟಿದೆ. ಪರಿಶಿಷ್ಟ ಜಾತಿಗೆ ಮೀಸಲಿದ್ದ 15% ಮೀಸಲಾತಿಯನ್ನ ಬಲಗೈ ಮತ್ತು ಎಡಗೈ ಸಮುದಾಯಕ್ಕೆ ತಲಾ 5.25 ಸ್ಪರ್ಶ ಮತ್ತು ಇತರೆ ಸಮುದಾಯಕ್ಕೆ 4.5 ಒಳ ಮೀಸಲು ನೀಡಿದೆ. ಆದರೆ ಬಿಜೆಪಿ ಇದನ್ನ ಟೀಕಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇದನ್ನ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಐತಿಹಾಸಿಕ ಮೋಸ ಮತ್ತು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಹಂಚಿಕೆ ಮಾಡಲು ಸರಿಸುಮಾರು 2.5 ವರ್ಷಗಳವರೆಗೆ ಕಾಲಹರಣ ಮಾಡಿ ಅಂತಿಮವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಎ, ಬಿ ಮತ್ತು ಸಿ ವರ್ಗಗಳಾಗಿ ವಿಂಗಡಿಸಿದೆ. ಹಿಂದಿನ ಬಿಜೆಪಿ ಸರ್ಕಾರವು ಪರಿಶಿಷ್ಟ ಜಾತಿಗಳಿಗೆ 15% 17% ಮೀಸಲಾತಿಯನ್ನ ಹೆಚ್ಚಿಸಿತ್ತು. ಆದರೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಎ ವರ್ಗಕ್ಕೆ ಬಿಜೆಪಿ ಸರ್ಕಾರವು ನೀಡಿದ್ದ 6% ಪ್ರಮಾಣವನ್ನ ತಗ್ಗಿಸಿ 5.25% ಹಾಗೂ ಬಿ ವರ್ಗಕ್ಕೆ ನೀಡಲಾಗಿದ್ದ 5.5% ಪ್ರಮಾಣವನ್ನ ತಗ್ಗಿಸಿ 5.25% ಇಳಿಸಲಾಗಿದೆ. ಈ ಮೂಲಕ ಎಡ ಮತ್ತು ಬಲ ಸಮುದಾಯಗಳಿಗೆ ಘೋರ ಅನ್ಯಾಯವನ್ನ ಎಸಗಲಾಗಿದೆ. ಅದೇ ರೀತಿ ಬಂಜಾರ, ಬೋವಿ, ಕೊರಚ ಹಾಗೂ ಕೊರಮ ಸಮುದಾಯಗಳಿಗೆ ನೀಡಲಾಗಿದ್ದ 4.5% ಪ್ರಮಾಣವನ್ನ ಹಾಗೂ ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯಗಳಿಗೆ ನೀಡಲಾಗಿದ್ದ 1% ಪ್ರಮಾಣವನ್ನ ರದ್ದುಗೊಳಿಸಿ ಇವೆರಡು ಸಮುದಾಯವನ್ನ ಒಟ್ಟುಗೂಡಿಸಿ ಸಿ ವರ್ಗವನ್ನಾಗಿಸಿ ನ್ಯಾಯಯುತವಾಗಿ ಬರಬೇಕಾಗಿದ್ದ 5.5% ಪ್ರಮಾಣವನ್ನ ತಗ್ಗಿಸಿ 4.5% ಇಳಿಸಿದೆ. ಆ ಮೂಲಕ ಈ ಸಮುದಾಯಗಳ ಬೆನ್ನಿಗೂ ಚೂರಿ ಹಾಕಲಾಗಿದೆ. ಇನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ನಿನ್ನೆ ದಿನ ಬೆಟ್ಟ ಅಗೆದು ಇಲಿ ಹುಡುಕಿದ್ದಾರೆ ಅಂತ ಕೆಣಕಿದ್ದಾರೆ. ನೀವೇ ರಚನೆ ಮಾಡಿದ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ಎಂದಿದ್ದೀರಾ, ಶಾಲಿನಿ ರಜನೀಶ್ ಅವರ ವರದಿ ಸರಿ ಇದೆ ಅಂದಿದ್ದೀರಾ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಬೆಟ್ಟ ಅಗೆದು ಇಲಿ ಹುಡುಕಿದಂಗ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಜಾರಿಗೆ ತಂದಿದ್ದನಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ನೀವೇ ನೇಮಕ ಮಾಡಿದಂತ ನಾಗಮೋಹನ್ ದಾಸ್ ಅವರು ವರದಿ ಅವೈಜ್ಞಾನಿಕ ಅಂತ ತಿರಸ್ಕಾರ ಮಾಡಿದಿರಾ ಅಥವಾ ನೀವೇ ರಚನೆ ಮಾಡಿರ್ತಕ್ಕಂತ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಅವರು ವರದಿ ವೈಜ್ಞಾನಿಕ ಅಂತ ಒಪ್ಪಿಕೊಂಡಿದ್ದೀರ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಆದರೆ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ 9ನೇ ಶೆಡ್ಯೂಲ್ ಇವರ ಕಾಲದಲ್ಲೇ ಮಾಡಿಸಬೇಕಿತ್ತಲ್ವಾ, ಇವರದ್ದೇ ಸರ್ಕಾರ ಕೇಂದ್ರದಲ್ಲಿದ್ದು 17% ಸೇರಿಸಿ ಅಂತ ಹೇಳಿ ಅಂತ ಸವಾಲ್ ಹಾಕಿದ್ರು. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅವಧಿಯಲ್ಲಿ ವಿಧಾನಸೌಧ ಆಗಿತ್ತು ಅಂತ ಕಿಡಿಕಾರಿದ್ದಾರೆ. ಇವಾಗ ಮಾಡಿಸ್ಲಿ, ಇಲ್ಲ 17% ಇದ್ದಿದ್ದು 15% ಸ್ಟಕ್ ಡೌನ್ ಆಗಿದೆ. ಈಗ ನೀವು ಇದನ್ನು 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿ
ಇದನ್ನು ಬಿಟ್ಬಿಟ್ಟು ಬರೀ ರಾಜಕೀಯ ಮಾಡ್ತಾರೆ. ಯಾಕೆಂದರೆ ದೇ ನೋ ಕಮಿಟ್ಮೆಂಟ್, ಅವ್ರು ಮಾಡಲಿಲ್ಲ ಎಲ್ಲೂ. ಸರ್ಕಾರ ಬೀಸೋದೊಣ್ಣೆಯಿಂದ ಪಾರಾಗಿದೆ, ಜನರಿಗೆ ವಂಚನೆ ಮಾಡಿದೆ ಅಂತ ಚಲವಾದಿಯವರು ಆರೋಪ ಮಾಡಿದ್ದಾರೆ. ಆಯ್ತು ರೀ, ಬಂದು ಪ್ರತಿಭಟನೆ ಮಾಡಕ್ಕೆ ಹೇಳ್ರಿ ಚಲವಾದಿಗೆ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದರು. PSI ಹಗರಣದಾಗ ಎಲ್ಲ ಆದಾಗ ಇವ್ರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಒಟ್ಟಾರೆ ಒಳ ಮೀಸಲಾತಿ ಮೇಲ್ನೋಟಕ್ಕೆ ರಾಜಕೀಯ ವಾಗ್ವಾದಗಳಿಗೆ ಕಾರಣ ಆಗಿದೆ. ಆದರೆ ಯಾವುದೇ ಸಮುದಾಯಗಳು ಅಪಸ್ವರ ಹಾಡದೆ ಮೌನಂ ಸಮ್ಮತಿ ಲಕ್ಷಣಂ ಮಂತ್ರಕ್ಕೆ ಒಗ್ಗಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.